ಏನಕ್ಕಿಲ್ಲ ಹೇಳು ಆಮೇಲೆ ಅಲ್ಲ ಮತ್ತೆ ಯಾವಾಗ ಬರ್ತದೆ ಗೊತ್ತಿರಲ್ಲ ಟೈಮ್. ಫ್ಲಾಶ್ ಬ್ಯಾಕ್. ಈಗ ಯಾಕೆ ಕರ್ಕೊಂಡು ಹೋಗ್ತಿಲ್ಲ? ನೀವು ಬನ್ನಿ. ನೀವು ಬೇಡ ಅಂದಿದ್ದೀರಾ ಫಸ್ಟ್ ಬ್ಯಾಡ ಅಂದಿರಿ, ಈಗ ಬರ್ರ ಹೇಳಕ ನನ್ಗೆ ಆಟ ಆಡೋ ಗೊಂಬಿ ಬಿಡ್ರೇನು? ಇಲ್ಲ ನಾ ಮೊದ್ಲೇ ಬಾ ಹೇಳಿದ ನೀನೇ ಎಲ್ಲ ಬ್ಯಾಡ ಯಾವ ಹುಡುಗಿ ಬರತ್ತಾಳ ನಂಗೆ ಅದು ಹೇಳಿ ಫಸ್ಟ್. ನೀವೇನ್ ಅನ್ಕೋಬೇಡ್ರಿ ಬಾ ಚಂದ ಇರತ್ತೆ. ನಾ ಚಂದ ಇದೆ. ನಾವು ಇವತ್ತು ಹೋಗ್ತಾ ಇದ್ದೀನಿ ನಮ್ಮ ಹಳೆ ಸ್ಕೂಲ್ ಫ್ರೆಂಡ್ಸ್ ಮೀಟ್ ಆಗೋಕ್ಕೆ. ಏನಂದರೆ ಇದು ತುಂಬ ಮೆಮ್ರೀಸ್ ಇದೆ. ನಾನು ಹೈಸ್ಕೂಲಲ್ಲಿ ಕಲ್ತಿರೋದು. ನಮ್ಮ ವೈಫ್ನ ಕರ್ಕೊಂಡು ಹೋಗ್ತಿಲ್ಲ. ಅಲ್ಲಿ ಯಾಕೆ ಹೇಳ? ಯಾಕೆ? ನಿಮ್ ಹಳೆ ಕ್ರಶ್ ಹುಡುಗಿರು ಎಲ್ಲ ಬಂದಿರ್ತಾರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಂದ್ಬಿಡು. ಎಲ್ಲ ಗೊತ್ತು ನಂಗೆ. ನೋಡಿ ಅದಕ್ಕೆ ಎಲ್ಲ ಕಟ್ಟಿಂಗ್ ಮಾಡ್ಸವ್ರೆ, ಫುಲ್ ಟ್ರಿಮ್ ಆಗಿಬಿಟ್ಟಿದ್ದಾರೆ. ಸ್ಮಾರ್ಟ್ ಕಾಣಿಸ್ತಿದ್ದೀನಾ? ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅದಕ್ಕೆ ಹೋಗ್ತಿರೋದು. ಅದಕ್ಕೆ ಹೋಗ್ತಿದ್ರು ಅಂತ ಹೇಳಿದ್ರಿ. ಇಲ್ಲ ಆ್ಯಕ್ಚುಲಿ ಅಂದರೆ ತುಂಬ ಅಂದರೆ ಬೇಜಾರು ಆಗ್ತಿದೆ, ಒಂದು ಸ್ವಲ್ಪ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮದು 2010 ಪಾಸ್ ಔಟ್ ಆಗಿರೋದು. ಸೊ ಆಲ್ಮೋಸ್ಟ್ 2026 ಅಂದರೆ 16 ಇಯರ್ಸ್ ಆದಮೇಲೆ 8 ವರ್ಷದಿಂದ ಆಲ್ಮೋಸ್ಟ್ ನಾವು ಪ್ರಯತ್ನ ಮಾಡ್ತಿದ್ವಿ ಗೆಟ್ ಟುಗೆದರ್ ಮಾಡೋಣ ಅಂತ. ಬಟ್ ನಮ್ಮ ವೈಫು ಕಿಂಡಲ್ ಮಾಡ್ತಿದ್ರು, ಬರೀ ಅಂತಿದ್ದೀರಾ ಅಂತ. ಬಟ್ ಆ ದಿನ 15 ವರ್ಷದಿಂದ ಪ್ಲಾನ್ ಮಾಡ್ತಾರೆ. 15 ವರ್ಷ ಅಲ್ಲ, 8 ವರ್ಷ ಆ್ಯಕ್ಚುಲಿ. ಆವಾಗ್ಲೇ 15 ವರ್ಷ ಅಂದ್ರೆ 16 ವರ್ಷ ಆಯ್ತು. ಆ್ಯಕ್ಚುಲಿ 16 ವರ್ಷ ಆಯ್ತು. 10 ವರ್ಷದಿಂದ ಪ್ಲಾನ್ ಮಾಡ್ತಾರೆ. ಆಲ್ಮೋಸ್ಟ್ 8 to 10 ಇಯರ್ಸ್ ಇಂದ ಮಾಡ್ತಿದ್ವಿ. ಬಟ್ ಅದೇ ನೀವೇ ಹೋಗ್ಬಿಟ್ಟು ಬನ್ನಿ. ಆ ಮೂಮೆಂಟ್ ಬಂದಿದೆ. ಮಿಸ್ ಯು ಸೋ ಮಚ್. ನೋಡಿ ಗೈಸ್ ಏನ್ ಬಿಲ್ಡಪ್ ತಗೊಂತಾರೆ. ಬರೀ ಬಿಲ್ಡಪ್ ರಾಜ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಾನು ಹೊಂಟಿದ್ದು ಬೆಂಗಳೂರಿಂದ ತಾಂಬಾ ಕಡೆ. ರ್ಯಾಪಿಡೋ ಇಟ್ಕೊಂಡು ಬೆಂಗಳೂರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಬೆಂಗಳೂರಿಂದ 1 ನೈಟ್ ಜರ್ನಿ ಇರೋದಕ್ಕೋಸ್ಕರ ಬಸ್ಸು ಹತ್ತಿ ಹೊರಟೇ ಬಿಟ್ಟೆ ನಾನು. ನಾನು ವಿಜಯಪುರದಿಂದ ಗಾಂಧಿ ಚೌಕದಿಂದ ಕ್ರಾಸ್ ಮಾಡಿಕೊಂಡು ಬೈಕ್ ತಗೊಂಡು ನಮ್ಮ ತಾಂಬಾ ಕಡೆ ಹೊರಟೆ. ಗೈಸ್ ನಾಷ್ಟ ಮಾಡಕ್ಕೆ ಹೋಗೋಣ ಬಂದು. ಅಂದರೆ ನಾಷ್ಟ ಅಂದರೆ ನಮ್ಮ ಕಡೆ ಬ್ರೇಕ್ಫಾಸ್ಟ್ ಅಂತ. ನಾವಿವತ್ತು ಮಾಡಿಸಿರೋದು ಉಪ್ಪಿಟ್ಟು ಮತ್ತು ಕಲಾಕಂದ್ ಸ್ವೀಟು. ಅದನ್ನೇ ನಿಮ್ಗೆ ತೋರಿಸ್ತೀನಿ. ಅಂದರೆ ಮಾಡ್ತಾಯಿದ್ವಿ. ಆ ಪ್ರಯುಕ್ತ ನಾವು ಆಲ್ಮೋಸ್ಟ್ 3 ಜನ ಸರ್ ಬಂದಿದ್ದಾರೆ. ನೀವು ಫುಲ್ ಕನ್ನಡನೇ ಹೇಳಿರಲ್ರಿ ಪ್ರತಿ ಅಂದ್ರೆ ಯಾವಾಗ್ಲೂ? ಇಲ್ಲಿ ಬಂದ್ಮೇಲೆ ಮೊದ್ಲು ಯಾವ್ದು ಹೇಳ್ತೀರಿ ಸರ್ ಸಬ್ಜೆಕ್ಟ್? ಎಲ್ಲ ಪ್ರೈಮರಿನಾಗ ಇದ್ರು ಎಲ್ಲ ಹುಡುಕಿದ್ರು. ಬರೋಣ ಸ್ಪೆಸಿಫೈ ಹೇಳೋದು. ಸರ್ ನಿಮ್ದು ಸೈನ್ಸ್ ಹೇಳಿದ್ರಲ್ರಿ? ಇವು ಸೈನ್ಸೇ. ಇಲ್ಲಿಲ್ರಿ. ಅಂದ್ರೆ ನಾಟಕ ರೀ ಸರ್, ವೇಷ ಆಗ್ತಿದ್ರಿ? ಯಾರು ವೇಷ ರೀ ಸರ್? ರಾಮಂದ್ರಿ ಕೂಡ್ತಿದ್ದಿಲ್ಲ, ಕೂಡ್ಸಿದ್ದೇ ಇದು. ಇಲ್ರಿ ನಮ್ಗೆ ನಾವೆಲ್ಲ ಸೇರಿ ಸ್ಕೂಲ್ನ ಮೆಮರೀಸ್ ರೀಕ್ರಿಯೇಷನ್ ಮಾಡೋಣ ಅಂತ ಸೆಟಪ್ ಮಾಡಿದ್ವಿ. ಅದೇ ಸ್ಕೂಲ್ ಎನ್ವೈರ್ಮೆಂಟು, ಬೆಂಚು, ಸೆಟಪ್ಪು, ಆಮೇಲೆ ಪ್ರೇಯರು ಇದೆಲ್ಲ ಸೇರಿ ಮಾಡಿದ್ವಿ.
ಈಗ ಎಲ್ಲಿ ಡ್ಯೂಟಿ ಮಾಡತ್ತಿದ್ರೆ ಮುದ್ದೆ ಬೇಡ್ರಿ. ಈಗ ಸರಸ್ವತಿ ಪೂಜೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳಿ. ನಮ್ಮ ಚಿತ್ರಕಲಾ ಶಿಕ್ಷಕರು ಆಲ್ರೆಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ. ಸ್ನೇಹ ಸಮ್ಮೇಳನ ವಿತ್ ಡೇಟ್ ಆಗಿ 16 ವರ್ಷದ ನಂತರ ಅದೇ ಸ್ಕೂಲಲ್ಲಿ ಅದೇ ಬೆಂಚಲ್ಲಿ ಕೂತಾಗ ಎಲ್ಲ ಮೆಮರೀಸ್ ನಮಗೆ ವಾಪಸ್ ಬಂದಂಗಾಯಿತು. ಭಾರಿ ಸ್ಮಾರ್ಟ್ ಆಗಿದ್ದ ಅಡಿಗಿಡಿ ಬಿಟ್ಟು ಆದ್ರು ಇಲ್ಲ ಹಂಗೇನಿಲ್ಲ. ಇಲ್ಲ ಕರೆ ರೌಡಿ ಸಂಬಂಧ ಬಿಟ್ಟಿಲ್ಲ ರೌಡಿ ಜಮ್ಮೆ ಮಾಡ್ತಿರ್ಬೇಕಲ್ಲ ಮಾಡ್ತಿದ್ದಿಲ್ಲ ಎಲ್ಲ ಹೊಡಿತಿದ್ದಿಲ್ಲ ಫುಲ್ ಮುಂಜಾನೆ ಎದ್ದು ಡಿಪ್ಸ್ ಹೊಡೆದೆಲ್ಲ ಹೊಡೆದು ಬಿಟ್ಟಿ ಅಲ್ಲ ಏನು ಮಾಡಲ್ಲ ಈಗ ಏನು ಬರ್ಲಿ ಒಂದ್ ಪದ ಬರ್ಲಿ ನಮ್ ಕ್ಯಾಮ್ರಾದಾಗ ಬರ್ಲಿ ಒಂದು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಪ್ರೇಯರ್ ಹೇಗೆ ಮಾಡ್ತಿದ್ವಿ ಆ ಥರ ಮಾಡಿದ್ವಿ. ನೋಡೋಣ ಬನ್ನಿ. ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಕುಪ್ಪಣ್ಣ ನಮ್ಮ ಸ್ಕೂಲಲ್ಲಿ ಇರ್ಬೇಕಾದ್ರೆ ರನ್ನಿಂಗ್ ಟ್ರ್ಯಾಕಲ್ಲಿ ಬೇರೆ ಟ್ರ್ಯಾಕಲ್ಲಿ ಓಡ್ತಿದ್ದ. ಅವ್ನ ಟ್ರ್ಯಾಕ್ ಬಿಟ್ಟು ಅದು ಇನ್ನೂ ನೆನ್ಪಿಟ್ಕೊಂಡಿದ್ರೆ ನೋಡೋಣ ಬನ್ನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ರನ್ನಿಂಗ್ ರೇಸ್ ಅಲ್ರಿ ಲೆಕ್ಕಾಚಾರ ಹಾಕ್ತಾರಲ್ಲ ಯಾರು ರೆಡಿ ಫಾರ್ ಫನ್. ಬನ್ನಿ ನಮ್ಮ ಗುರು ವಂದನೆ ಶುರು ಮಾಡೋಕ್ಕೆ ಈಗ ಇನ್ನೇನು ಕೆಲವೇ ಕ್ಷಣಗಳ ಬಾಕಿ ಇದೆ. ಎಲ್ಲ ಪ್ರಿಪ್ರೇಷನ್ ಆಗಿದೆ. ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಕಾಣಿಸ್ತಿದೆ. ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಸ್ವತಂತ್ರವಾಗಿ ನಡೆಸಿಕೊಂಡು ಆಮೇಲೆ ಬೆಳೆಸಿಕೊಂಡು ಸ್ವಲ್ಪ ವಿರಾಮವನ್ನ ನೀಡೋಣ. ಮತ್ಲಬ್ ಅಲ್ಲಾಗಿ ಲೆವೆಲ್ಗೆ ಬಂದ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಯಾರು ಇಲ್ಲ. ನನ್ನ ಫ್ರೆಂಡ್ಗೆ ನನ್ನ ಹೆಸರು ಹೇಳಿ ಅಂತ ಕೇಳಿದೆ, ಅವ್ರಿಗೆ ಮರ್ತೋಗಿತ್ತು. ಇನ್ನೂ ಒಂದಿಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಬನ್ನಿ. ಪೇಡ ಸುತ್ಕೊಳ್ಳಲ್ಲ ಅಂತೆ ಅವರು. ಇಲ್ಲ ಸುತ್ತುವರಿ ಚಂದ ಆಗ್ತದೆ ನೋಡ್ರಿ. ಒಂದ್ಸಲ ರೂಢಿ ಆಯ್ತಂದ್ರೆ ಆಮೇಲೆ ಡೈಲಿ ಹೌದು. ನಮ್ಮ ಮದುವೆಗೆಲ್ಲ ಇಲ್ಲ, ನಮ್ಮ ಮದುವೆಗೆಲ್ಲ ಸುತ್ತಿದ್ರಲ್ಲ ಬಿರು. ಅಂದ್ರೆ ಫಂಕ್ಷನ್ ಇದ್ದಾಗ ಇಲ್ಲ, ನಮ್ಮ ಮದುವೆಗೆಲ್ಲ ಸುತ್ತಿದ್ರಲ್ಲ ಇವ್ರ ಮದುವೆ ಲೇಡೀಸ್ ಎಷ್ಟೋ ನಾವಲ್ಲ ಅಂದ್ರೆ ಆಮೇಲೆ ಒಬ್ಬರು ಸುತ್ತೋಣ ಎಲ್ಲರೂ ಸುತ್ತ ಬಿರು. ನಮ್ಮ ಚಾನಲ್ದಾಗ ಹಾಯ್ ಹೇಳೋನು. ನಿಮ್ಮ ಚಾನಲ್ ಹೆಸರೇನು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಏನಕ್ಕಿರ್ಲಕ್ಕ ಹಾಯ್ ಹೇಳು, ಆಮೇಲೆ ಹೇಳ್ತೀನಿ. ಆಯ್ತೈತೆ ಇನ್ನೀ ಏನೇನ್ ನೋಡ್ಬೇಕು ಶರಣಗಳು ಚಾನಲ್ಗೆ ಹಾಯ್. ಥ್ಯಾಂಕ್ ಯು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸಮಾಧಾನದಿರು ಪ್ರಭು. ನಾವು ಹುಡುಗರ್ಗತ್ಲೆ ಮಾಡ್ಕೊಂಡೈತಿ. ಇಲ್ಲ ನಾನು ನಾಷ್ಟ ಬೇಡ ಅಂತ ಅದಕ್ಕೆ ಮನೆಯಿಂದ ನಾಷ್ಟ ಮಾಡೋ ಸಮಸ್ಯೆ ಇರ್ತಿಲ್ಲ. ಇಲ್ಲ ಪ್ರಭು, ಆರಾಮಿದ್ದೀರಿ? ನನ್ಗೆ ಆಚಲ್ಲ ಹೌದಲ್ರಿ, ನೀವು 2010 ಕಲ್ತಿರಲ್ರಿ? 2010 ಕಲ್ತಿರಿ ನೋಡ್ರಿ. ಕೊನೆಯದೇನು ರೂಮರ್ ಸುತ್ತ ಕಳ್ಸೋ ಎಲ್ಲರಿಗೆ. ಕುಚಿ ಕುದಸ್ತ ಬಿರು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ.
ಕುಂದಿರ್ತಾರಲ್ಲ ಕುಂತೆ ಸುತ್ತ ನನಗೆ ನೀವು ಅದು ಕೂಡ ತಲೆ ಕೆಡ್ಸೋ ಡಾನ್ ಪ್ರಭು ಎಲ್ಲರ ಕಾರ್ಯಕ್ರಮ ಮಾಡದೇನೆ ಈಗ ಈಗ ಎಲ್ಲ ನಾಷ್ಟ ರೌಡಿಸಮ್ ಮಾಡಕ್ ಬರ್ಬೇಡಿ. ಗುರು ವಂದನೆ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕರನ್ನು ಹೇಗೆ ಸ್ವಾಗತ ಕೋರಿದೆವು ಅಂತ ನೋಡಿ ಬನ್ನಿ. ಮಾರ್ಚ್ ಮಾಡುತ್ತಾ ಗುರುಗಳ ಜೊತೆ ನಮ್ಮ ಬಿಜಾಪುರದ ಆಶ್ರಮದಿಂದ ಸ್ವಾಮೀಜಿಯವರನ್ನು ನಾವು ಕರೆಸಿದ್ವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಭು ಅವರು ನಿರೂಪಣೆ ಮಾಡಿದರು ಈ ಫಂಕ್ಷನ್ಗೆ. ದೀಪವನ್ನು ಬೆಳಗಿಸುವುದರೊಂದಿಗೆ ಈ ಗುರುವಂದನೆ ಕಾರ್ಯಕ್ರಮವನ್ನು ಶುರು ಮಾಡಿದೆವು. ನಂತರ ಸ್ವಾಗತ ಭಾಷಣ. ತದನಂತರ ಗುರುಗಳ ಕಿರು ಪರಿಚಯ ಮಾಡಲಾಯಿತು. ತದನಂತರ ಎಲ್ಲ ಗುರುಗಳ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡೆವು. ಭಾಳ ಖುಷಿ ಆಯ್ತು ಸರ್. ನಂತರ ನಮ್ಮ ಗುರುಗಳು ಅನಿಸಿಕೆ ಹಂಚಿಕೊಂಡರು. ಈ ಊರಿಗೆ ಬಂದಾಗ ನನಗಾಗಿ ಕಾಯ್ದಿರುವ ನಾಲ್ಕಾರು ಜೀವಗಳು ಆ ಪ್ರೈಮರಿ ಸ್ಕೂಲ್ ಕಟ್ಟೆ ಮೇಲೆ ಕುಂತು ಒಬ್ಬರು ಡ್ರಾಯಿಂಗ್ ಮಾಸ್ಟರ್ ಬರ್ತಾರೆ, ಅವ್ರನ್ನ ಅಟೆಂಡ್ ಮಾಡಿಸ್ಕೋಬೇಕು ಅಂತ ಹೇಳಿ ಸಮಯದ ಯಾವ ನಮ್ಮ ಫಂಕ್ಷನ್ಗೆ ಯಾವ ಥರ ನಾವು ಅಡುಗೆ ಮಾಡಿಸಿದ್ದೇವೆ ಅಂತ ನೋಡೋಣ ಬನ್ನಿ. ಬದನೆಕಾಯಿ ಪಲ್ಯ ಸೂಪರ್ ಆಗಿದೆ. ಇದು ಪನೀರ್ ಕರಿ, ಸಾಂಬಾರು. ಬಜ್ಜಿ ಮಾಡ್ತೀನಿ ಅಂದ್ರಿ. ಈಗ ಅವಾಗಿನ ಶ್ರದ್ಧೆ ಈಗೆಲ್ಲ ಈಗ ನೀವು ಅದನ್ನ ಹುಡ್ಕಂದೇ ಇಲ್ಲ. ಹುಡ್ಕಂದೇ ಇಲ್ಲ. ಈಗ ಫೋಟೋಗಳೆಲ್ಲ ಮೊಬೈಲ್ ಹೌದು ಸರ್. ಏನೇನು ಮಾಡಿಸಿದ್ದೇವೆ ಅಂತ ಪನ್ನೀರ್, 2 ಥರ ಸ್ವೀಟು, ಚಪಾತಿ ಮಾಡೋಣ ಬನ್ನಿ. ಗ್ರೂಪ್ ಫೋಟೋ ತೆಗೆಸ್ಕೊಳ್ಳುವಂಥ ಸಮಯ ಬಂತು. ಸೊ ಎಲ್ಲರಿಗೆ ಬಾಯ್ ಬಾಯ್ ಹೇಳೋಂಥ ಸಮಯ ಬಂದೇ ಬಿಡ್ತು ಬೇಗನೆ. ಸರ್ ನಾನು ಬರ್ತು ನಮ್ಮ ಗಡಿಯಲ್ಲಿ ಬೆಳದರ್ಕ. ಹಾಂ ಸರ್ ಬರ್ರಿ ಬಂದ್ರೆ ಇದ್ರಾಗ ಸರ್ ಮತ್ತೆ ಸಿಗಮ್ರಿ ಇನ್ನೊಂದ್ಸಲ ಮಾಡವ್ರಿ ಸರ್. ಎಲ್ಲರೂ ಹೊರಡ್ತಾರೆ ಕಾಣಿಸ್ತದೆ. ಹಾಂ ಸರ್ ಇವತ್ತೇ ಎಲ್ಲ ಸರ್ ಸಂಜೆಗೆ ಬಸ್ ಅದಾವ್ರಿ. ದುಃಖ ಮಾಡ್ಕೊಬಿಡಕಪ್ಪ ಅಂದೆ. ಅಲ್ಲ ಮತ್ತೆ ಯಾವಾಗ ಬರ್ತದೆ ಗೊತ್ತಿರಲ್ಲ ಟೈಮ್. ಮತ್ತೆ ಯಾವಾಗ ಬರ್ಬೇಕು ಗೊತ್ತಿಲ್ಲ. ಸ್ನೇಹ ಸಮ್ಮೇಳನ ಮುಂದಿನ ಚಾನ್ಸ್ ಅಂತ ಮುಂದಿನ ವರ್ಷ ಮಾಡೋಣ. ಪ್ರತಿ ವರ್ಷ ಸ್ನೇಹ ಸಮ್ಮೇಳನ ಇಲ್ಲ ಅಂತವರೆಲ್ಲ ಮಾಡೇ ಮಾಡವ. ನೆಗೆಟಿವ್ ಏನ್ ಪಾಸಿಟಿವ್ ಇದೇ ಇರೋದು. 2 ವರ್ಷ 5 ವರ್ಷ ವಂದನ ಅಂತ ಇರ್ಲಿಕ್ಕೆ ಸ್ನೇಹ ಸಮ್ಮೇಳನ ಅಂತೂ ವರ್ಷ ಮಾಡೋಣ. ದೂರ ಜನ ಆದ್ರೂ ಫಂಕ್ಷನ್ ಮಾಡೋಣ.
ಮತ್ತೆ ಸಿಗೋಣ. ಆಲಿಮಟ್ಟಿ ಒಂದೊಂದ್ ವರ್ಷ ಒಂದೊಂದ್ ಪ್ಲೇಸ್ ಅಂದವ್ರು ಬರ್ತೀನಿ ಅಂದವ್ರು ಎಲ್ಲರೂ ಬಂದ್ರು ನಾವು ಬರ್ತೀನಿ ಅಂತಿದ್ರಾಗ ಅರ್ಧ ಕಮ್ಮಿ ಆಗ್ತದೆ ಅನ್ಕೊಂಡಿದೀವಿ. ಹೌದು. ಕಮ್ಮಿ ಆಗಿತ್ತು ಅಂದ್ರೆ ತೀರಾ ಬಾಯ್ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ ಬೇಗ. ಟೈಮ್ ಬರಲಿ ಅದು ಕೂಡಿ.